ಕಪಿಲಂ ದಕ್ಷಿಣೀಕೃತ್ಯ ಕರ್ದಮಃ ವನಂ ಜಗಾಮ ಅಂತ ಭಾಗವತದ 3ನೇ ಸ್ಕಂದದ 25ನೇ ಅಧ್ಯಾಯದಲ್ಲಿ 42ನೇ ಶ್ಲೋಕ. ಕರ್ದಮ ಋಷಿ ಕಪಿಲನಿಗೆ ಪ್ರದಕ್ಷಿಣೆ ಮಾಡಿ ಕಾಡಿಗೆ ಹೊರಟು ಹೋದ ಅಂತ. ಇಲ್ಲಿ ಪ್ರ ಅಂತ ಉಪಸರ್ಗ ಸೇರಿಸದೇನು ಹೀಗೆ ಕೇವಲ ದಕ್ಷಿಣೀಕೃತ್ಯ ಅಂತ ಮಾಡಬಹುದು, ಪ್ರದಕ್ಷಿಣೀಕೃತ್ಯ ಅಂತನೂ ಮಾಡಬಹುದು. ಅಂಥದ್ದು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಹೀಗೊಂದು ಉದಾಹರಣೆಯನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅದಕ್ಷಿಣಂ ದಕ್ಷಿಣಂ ಕೃತ್ಯ ದಕ್ಷಿಣೀಕೃತ್ಯ, ಅದಕ್ಷಿಣಂ ದಕ್ಷಿಣಂ ಕರೋತಿ ದಕ್ಷಿಣೀಕರೋತಿ ಅಂತ ಚ್ವಿ ಪ್ರತ್ಯಯ. ದಕ್ಷಿಣೀಕರೋತಿ ಅನ್ನೋದ್ರ ಮೇಲೆ ಲೆಪ್ ಪ್ರತ್ಯಯ ಬಂದಿದೆ. 3ನೇ ಸ್ಕಂದದ 25ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಹೀಗೆ ಪ್ರಯೋಗ ಇದೆ.